ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೈಸಿಯಾದ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಚಿಕನನ್ನು ಸರಿಯಾಗಿ ತೊಳೆದಿಟ್ಕೋಬೇಕು. ನಂತರ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಬೇಕು. ಎಲ್ಲವನ್ನು ಹಾಕಿದ ನಂತರ ಸರಿಯಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಸ್ವಲ್ಪ ನೀರು ಹೋಗೋವರೆಗೂ ಕುದಿಸ್ಕೋಬೇಕು. ನಂತರ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅಲ್ಲಿ ಕಟ್ ಮಾಡಿರುವ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ ಸುಕ್ಕ ಮಾಡೋದಕ್ಕೆ ಮೊಸರು ಮತ್ತು ಹುರಿದ ಕೊಬ್ಬರಿ ಪೌಡರು ಮತ್ತು ಫ್ರೈ ಮಾಡಿದ್ದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಜೀರ ಮತ್ತು 4 ಲವಂಗ, 4 ಮೆಣಸು ಮತ್ತು 2 ಏಲಕ್ಕಿ, ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಮತ್ತು ಕಟ್ ಮಾಡಿರುವ ಅಲ್ಲ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಪೌಡರು ಮತ್ತು ಫ್ರೈ ಮಾಡಿದ ಈರುಳ್ಳಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತೆಲ್ಲ ಸಾಜೀರ, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಹಾಕೊಂಡ ನಂತರ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಪೇಸ್ಟ್ ಆಗಿದೆ ಮಸಾಲ. ನಂತರ ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಹಾಕಿ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಸೈಡಲ್ಲಿ ಕುದಿಸಿರ್ತೀವಲ್ಲ ಅದು ಚಿಕನನ್ನು ಹಾಕ್ಕೋಬೇಕು. ನಂತರ 2.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು. ನಾವು ಮೊದಲಿಗೆ ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಇವಾಗೇನು ಹಾಕೋದು ಬೇಡ. ನಂತರ ರುಬ್ಬಿಟ್ಕೊಂಡಿರುವ ಮಸಾಲವನ್ನು ಹಾಕಬೇಕು. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನಾನು 1 kg ಚಿಕನ್ ಇದೆಯಲ್ಲ, ಅದಕ್ಕೆ 1/2 ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಮುಚ್ಚಿಬಿಡಬೇಕು. ಮುಚ್ಚಿದ ನಂತರ ಸ್ವಲ್ಪ ಕೊತ್ತಂಬರಿಯನ್ನು, ಪುದೀನವನ್ನು ಹಾಕಿ ಮತ್ತೆ ಒಂದು 5 ನಿಮಿಷ ಮುಚ್ಚಬೇಕು. ಮುಚ್ಚಿದ ನಂತರ ಇವಾಗ ಚಿಕನ್ ರೆಡಿಯಾಗಿದೆ. ಸ್ಪೈಸಿಯಾದ ಚಿಕನ್ ಸುಕ್ಕ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.